ನಾವು ಒತ್ತಡಾಗಿದ್ವಿ, ಬೆಂಗಳೂರಾಗಿದ್ವಿ. ಅಲ್ಲ, ಅವ್ರವ್ರ ಕಾರ್ಯದ ಒತ್ತಡಾಗಿರ್ತಾರೆ. ಈಗ ನನ್ನ ಬರ್ತಡೆಗೆ ಬಂದಿಲ್ಲ ಹಂಗಂದ ತಕ್ಷಣ ಈಗ ಈಗ ಅಲ್ಲಣ್ಣ, ಸೇಡಲ್ಲ, ಅದಕ್ಕೆ ಆರೋಪ ಮಾಡಕ್ಕೆ ಬರ್ತಾ ಅವ್ರು ಒತ್ತಡದಾಗಿರ್ತಾರೆ. ಎಲ್ಲರೂ ಸೇರಿಸಿ, ನನ್ನನ್ನು ಸೇರಿಸಿ, ನನ್ನನ್ನು ಸೇರಿಸಿ ನೋಡೋಣ ಏನಾಗಿದೆ. ಟು ಬಿ ಫ್ರಾಂಕು, ದಾವಣಗೆರೆ ಜಿಲ್ಲೆ ಅಂದರೆ ಒಂದು ರೀತಿ ಭಿನ್ನಮತದ ತವರೂರು ಅಂತ ಆಗ್ಬಿಡ್ತು. ಅಲ್ಲೆಲ್ಲ ಆ ರೀತಿ ನೋಡೋಣ ಬಿಂಬಿತ ಆಗಿದೆ, ಆ ರೀತಿ ಮಾಧ್ಯಮದಲ್ಲಿ ಸುದ್ದಿಯಾಗಿದೆ. ಈಗ ನಾನು ಮಾಧ್ಯಮ ಮೇಲೆ ಆರೋಪ ಮಾಡಲ್ಲ. ಈಗ ಅಣ್ಣ, ಮಾಧ್ಯಮದ ಮುಖಾಂತರ ಸುದ್ದಿಯಾಗಿದೆ, ಇದು ಭಾಳ ದೊಡ್ಡ ಸುದ್ದಿಯಾಗಿದೆ. ಅದಕ್ಕೋಸ್ಕರ ಕಾರ್ಯಕರ್ತರಿಗೆ ಆತ್ಮವಿಶ್ವಾಸ ಮೂಡಿಸ್ಬೇಕು. ಕಾರ್ಯಕರ್ತರ ಆಡಳಿತ ಪಾರ್ಟಿ ಆ ಅರ್ಥದಲ್ಲಿ ಹೇಳಿದ್ದಾರೆ, ನಾಯಕರು ನಿಮ್ಮ ನಿಮ್ಮ ಸ್ವಾಭಿಮಾನ ಕೈ ಬಿಡಬೇಕು. ತಪ್ಪೇನು, ರಾಜ್ಯದ ಅಧ್ಯಕ್ಷರಾಗಿ 4 ಗೋಡೆ ಮಧ್ಯೆ ಅವ್ರ ಕರ್ತವ್ಯವ್ರು ಮಾಡಿದ್ದಾರೆ. ನಾನು ತಪ್ಪನ್ನು ನನಗೆ ಹೇಳ್ತಾರೆ, ಬರೀ ಒಬ್ಬರಿಗೆ ಹೇಳಿಲ್ಲರು. ರೇಣುಕಾಚಾರ್ಯ ಒಳಗೊಂಡಂತೆ ವೇದಿಕೆ ಮೇಲೆ ಯಾರ್ಯಾರು ಕೂತಿದ್ವಿ ಅವರಿವರನ್ನದೇ ಎಲ್ಲರನ್ನೂ ಕುರಿತು. ಇಲ್ಲಿ ಕಾರ್ಯಕರ್ತರು ನೋಡ್ರಿ, ಕಾರ್ಯಕರ್ತರಿಗೆ ಆತ್ಮವಿಶ್ವಾಸ ಕಡಿಮೆ ಆಗ್ತದೆ. ತಪ್ಪಿಲ್ಲ, ನಾವು ತಪ್ಪು ಮಾಡಿದ್ರೆ ಅಣ್ಣ, ವೇದಿಕೆ ಮೇಲೆ ಕೂತಿರ್ತಕ್ಕಂಥವ್ರಿಗೆ ಅವರಿವರನ್ನದೇ ನೀವೆಲ್ಲ ಫಸ್ಟ್ ನಾಯಕರು ಒಂದಾಗ್ರಿ. ಕಾರ್ಯಕರ್ತರಿಗೆ ನೋವಾಗುತ್ತೆ, ಕಾರ್ಯಕರ್ತರು ಬಲಿಪಶು ಆಗ್ತಾರೆ. ಮುಂಬರುವ ಲೋಕಲ್ ಬಾಡೀಸ್ ಅವರಿಗೆ ಆತ್ಮವಿಶ್ವಾಸ ಮೂಡಿಸ್ಬೇಕಲ್ಲ. ಆ ಅರ್ಥ ರಾಜ್ಯದ ಅಧ್ಯಕ್ಷರು ಅಣ್ಣ ತಡಿ, ರಾಜ್ಯದ ಅಧ್ಯಕ್ಷರು ಮಾತು ಅಕ್ಷರಶಃ 100ಕ್ಕೆ ಸತ್ಯ ಇದೆ. ತಪ್ಪೇನು ಅವ್ರು ಹೇಳಿದ್ದಾರೆ, ನಾವೇನು ಹೊರದಾಡ್ಕೊಂಡಿವ? ಅಲ್ಲಪ್ಪ, ಈ ತಡಿ, ಮಚ್ಚು ಚಾಕು ಚೇರಿ ಹಿಡ್ಕೊಂಡು ಹೊಡೆದಾಡಿದೀವ? ಅಲ್ಲೆಲ್ಲ ಯಾವ್ದಾರ ಲಾಂಗ್ ಹಿಡ್ಕೊಂಡು ಹೊಡೆದಾಡಿದೀವ? ನೋಡೋಣ, ರಾಜಕಾರಣದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಇರುತ್ತೆ, ಇದು ಸಹಜ. ಇದು ಭಿನ್ನಮತ ಅಲ್ಲ. ಅಭಿಪ್ರಾಯಗಳಲ್ಲಿ ಅವ್ರದ್ದೊಂಥರ ವ್ಯತ್ಯಾಸ ಇದ್ರೆ ನನ್ನ ಮಾತಿನಲ್ಲಿ ಒಂದಿತ್ತು, ಅವ್ರದ್ದು ಇದು ವ್ಯತ್ಯಾಸ ಇರುತ್ತೆ ಅಷ್ಟೇ. ನೋಡೋಣ, ನಮ್ಮ ಕ್ಷೇತ್ರದಲ್ಲಿ ನಾವು ಸಂಕಲ್ಪ ಪಣ ತೊಟ್ಟಿದ್ದೀವಿ. ನಮ್ಮ ಯಾವುದೇ ಉದಾಹರಣೆ ಹೊನ್ನಾಳಿ ಕ್ಷೇತ್ರದಲ್ಲಿ ಎಲ್ಲಿ ಈಗ ಅಣ್ಣ, ಈ ಸುಮ್ಮನೆ ಬಿಟ್ಬಿಡಪ್ಪ, ಅವೆಲ್ಲ ಯಾವ ಮಾತಾಡೋ ಬಗ್ಗೆ ನಾನು ಉತ್ತರ ಕೊಡಲ್ಲ. ಈಗ ಅಣ್ಣ, ನಾನು ಯಾರ ಬಗ್ಗೆನೂ ನೋ ಕಾಮೆಂಟ್ಸ್. ನನ್ನ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಸಂಘಟನೆ ಮಜಬೂತಿದೆ. ಪಕ್ಷ ಕಾರ್ಯಕರ್ತರು ಒಂದು ಕರೆ ಕೊಟ್ಟರೆ ₹1 ಅಲ್ಲ, ಎಷ್ಟು ಸರಿ ಹೋರಾಟ, ಎಷ್ಟು ಸಂಘಟನೆಗಳು ಮೀಟಿಂಗು, VBG ರಾಮ್ಜಿ ಇರ್ಬೋದು, ಅಥವಾ ತಿರಂಗಾತಿ ಇರ್ಬೋದು, ಸಸಿ ಹಾಕೋ ಕಾರ್ಯಕ್ರಮ ಇರ್ಬೋದು, ಅಥವಾ SIR ಇರ್ಬೋದು. ಪ್ರತಿ ಬೂತಲ್ಲಿ 100 ಜನ ಸೇರ್ತಾರೆ. ನಮ್ಮ ವೀಡಿಯೋ ಹಾಕ್ತಿರ್ಬೇಕಾದ್ರೆ ನಿಮಗೆ ಹೆಣ್ಮಕ್ಳು ಗಂಡು ಮಕ್ಕಳು ನೊಂದವರು ಎಲ್ಲ ಬರ್ತಾರೆ, ಅವ್ರಿಗೆ ನ್ಯಾಯ ಕೊಡಿಸ್ತೀವಿ. ಪಕ್ಷ ಬಲಿಷ್ಠವಾಗಿದೆ. ದಾವಣಗೆರೆ ಜಿಲ್ಲೆಯಲ್ಲೂ 7 ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಗೆಲ್ಲಿಸೋಕೆ ನಾವೆಲ್ಲರೂ ಒಟ್ಟಾಗಿ ಒಂದೇ ಕೆಲಸ ಮಾಡ್ತೀವಿ. ಧನ್ಯವಾದಗಳು.